ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಚಾರ ದಾವಣಗೆರೆಯಲ್ಲಿ ಬಹಳ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕ್ಷೇತ್ರದ ರಾಜೀವ್ ಗಾಂಧಿ ಬಡಾವಣೆ, SM ಕೃಷ್ಣ ನಗರ, SPS ನಗರದಲ್ಲಿ ಅಬ್ಬರದ ಪ್ರಚಾರ ಬಿಜೆಪಿ ಕಡೆಯಿಂದ ಕೂಡ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಆರತಿಯನ್ನ ಬೆಳಗ್ಗೆ ದೃಷ್ಟಿ ತೆಗೆದಿದ್ದಾರೆ ಹೆಣ್ಮಕ್ಳು. ದಾಸಕರಿಯಪ್ಪ ಪತ್ನಿ ಸಂಧ್ಯಾರಿಂದಲೂ ಕೂಡ ಮತಯಾಚನೆ ಭರ್ಜರಿಯಾಗಿ ಆಗ್ತಾ ಇದೆ. ಈ ಕಡೆ ಸಮರ್ಥ ಪರವಾಗಿ ಅವರ ತಾಯಿ ಮತ್ತು ತಂದೆ ಬ್ಯಾಟ್ ಬೀಸ್ತಾ ಇದ್ರೆ, ಇಲ್ಲಿ ಅವರ ಪತ್ನಿ ದಾಸಕರಿಯಪ್ಪ ಅವರ ಹೆಂಡತಿ ಮತ ಪ್ರಚಾರದಲ್ಲಿ ಅಥವಾ ಮತಯಾಚನೆಯಲ್ಲಿ ಜೋರಾಗಿ ತೊಡಗಿಕೊಂಡಿದ್ದಾರೆ. ನಾಮಿನೇಷನ್ ದಿನ ಇವರಿಗೆ ಬಿಜೆಪಿಯ ಧೀಮಂತ ನಾಯಕರುಗಳು, ರಾಜ್ಯ ಬಿಜೆಪಿಯ ಲೀಡರ್ಸ್ಗಳು ಬಂದು ಸಪೋರ್ಟ್ ಮಾಡಿ ಹೋಗಿದ್ರು. ಈಗ ಗೆಲ್ಲಲೇಬೇಕಾದಂತಹ ಸಂದಿಗ್ಧತೆಯಲ್ಲಿ ದಾಸಕರಿಯಪ್ಪ ಅವರು ಕೂಡ ಇದ್ದಾರೆ. ಅವರ ಎದುರಿಗಿರುವಂಥದ್ದು 27 ವರ್ಷದ ಸಮರ್ಥ ಶಾಮನೂರು. ವಯಸ್ಸು ನೋಡ್ತಾರೋ ಅಥವಾ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಅನ್ನೋದು ಅಲ್ಲಿ ಮ್ಯಾಟರ್ ಆಗುತ್ತಾ? ಜನ ಯಾವುದಕ್ಕೆ ವೋಟ್ ಹಾಕ್ತಾರೆ? ಬಿಜೆಪಿ ಅಭಿವೃದ್ಧಿ ಗಮನದಲ್ಲಿ ಇಟ್ಕೊಂಡು ಅಥವಾ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಹಾಕಿಸ್ಕೊಳ್ಳುತ್ತಾ? ಕಾಂಗ್ರೆಸ್ ಏನು ಹೇಳುತ್ತೆ ಅಲ್ಲಿ? ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇದೀಗ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈ ಗೆಲುವು. ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ, ಬಿಕಾಸ್ ಅವರೇ ಆಡಳಿತದಲ್ಲಿರೋದ್ರಿಂದ. ಮತ್ತು ಬಿಜೆಪಿಗೂ ಕೂಡ ಒಂದು ಅವಕಾಶ ಇದೆ. ಬೈ ಎಲೆಕ್ಷನ್ ಬಂದು ಒಂದು ಅವಕಾಶ ಇದೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಹಲವಾರು ವರ್ಷಗಳಿಂದ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬಿಟ್ಟರೆ, ಹೊರತುಪಡಿಸಿದ್ರೆ ಅಥವಾ ಕಾಂಗ್ರೆಸ್ನ ಬಿಟ್ಟರೆ ಬಿಜೆಪಿಗೆ ನೆಲೆ ಇರಲಿಲ್ಲ. ಈಗ ಅದನ್ನು ಬಿಜೆಪಿ ಈ ಕ್ಷಣನ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ. ಮೋದಿ ಹೆಸರು ಮಾತ್ರನಾ ಅಥವಾ ಅಭಿವೃದ್ಧಿ ಬಗ್ಗೆ ಏನಾದರೂ ಧ್ವನಿ ಎತ್ತಾರಾ? ಆ್ಯಂಡ್ ಕಾಂಗ್ರೆಸ್ನ ವಿಚಾರ ಏನು? ಇವೆಲ್ಲವೂ ಕೂಡ ನೋಡೋಣ.